ಹಲೋ, ಯಾರು? ಹಲೋ, ನಾನು ಅದೇ ನಿಮ್ಮ ನೋಡಕ್ಕೆ ಬಂದಿದ್ನಲ್ಲ. ಓ, ಯಾರು ಹೇಳಿ? ನನಗೆ ಗೊತ್ತಾಯ್ತಾ ಇಲ್ಲ. ಯಾವಾಗ ನೋಡಕ್ ಬಂದಿದ್ರಿ? ಅದೇ ನಾನು ಒಂದೇ ಊರಲ್ಲಿ. ಓ, ರಾಜು ಅಂಕಲ್ ಮಗನಾ? ಹಾಂ ಹಾಂ, ನಾನೇನೆ. ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀನಿ. ನಮ್ಮ ನಂಬರ್ ನಿಮ್ಗೆ ಹೆಂಗೆ ಸಿಕ್ತು? ಹೆಂಗೋ ತಗೊಂಡೆ ಬಿಡಿ. ಆ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀನಿ. ಯಾಕೆ ಅವತ್ತು ತುಂಬ ಸಪ್ಕಿದ್ರಿ? ನಾವು ಹುಡುಗಿ ನೋಡಕ್ಕೆ ಬಂದಿನ. ಏನು ಇಷ್ಟ ಇರಲಿಲ್ವ ನಿಮಗೆ? ಅಯ್ಯೋ, ನಾನೇ ಸಪ್ಕಿದ್ದೆ, ಖುಷಿಯಾಗಿ ಇದ್ನಲ್ಲ. ಓ, ಖುಷಿಯಾಗಿದ್ರಾ? ಹಂಗಾರೆ ಖುಷಿ ಆಯಿತು ಅನ್ನಿ. ಅಯ್ಯೋ, ಹಂಗಲ್ಲ ನಾನು ಹೇಳ್ತಾ ಇರೋದು. ಆ ಥರ ಅಲ್ಲ ಬಿಟ್ಟು ನಾನೇನಕ್ಕೆ ಸಪ್ಕಿರ್ಲಿ. ನಾನು ಮಾಮೂಲಿ ಖುಷಿಯಾಗೇ ಇದ್ದೆ ಅಂತ ಹೇಳಿದ್ ನಾನು. ಅದೇನೇ ಖುಷಿ ಆಯ್ತಲ್ಲ ಅಂತ ನಮ್ಗೆ ನೋಡಿ. ಅಯ್ಯೋ, ನಂದು ಆ ಥರ ಏನಿಲ್ಲಪ್ಪ. ನಮ್ಮ ಅಪ್ಪ ಅಮ್ಮ ಒಪ್ಪಿದ್ರೆ ನಂದು ಯಾವ ಅಭ್ಯಂತರನೂ ಇಲ್ಲ. ನಮ್ಮ ಅಪ್ಪ ಅಮ್ಮನ ಮೇಲೆ ಡಿಪೆಂಡು. ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಗೆ ನೋಡಿದ್ರೆ. ಅದೇ ಇವತ್ತಿನ ಕಾಲದಲ್ಲಿ ಯಾರಂಗಂದರು ನಮ್ಮಿಷ್ಟ ಅಂತಾರೆ. ಅಂಥದ್ರಲ್ಲಿ ಅಪ್ಪ ಅಮ್ಮನ ಅನಿಸಿಕೆ ಮುಖ್ಯ ಅಂತ ಇದ್ದೀರಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಕಂಡ್ರಿ ನೀವು. ನನಗೆ ತುಂಬ ಖುಷಿ ಆಯಿತು ಆ ವಿಷಯದಲ್ಲಿ. ಅಯ್ಯೋ, ನೀವು ಹಂಗೆ ಅಲ್ಲಿ ಬಂದಿದ್ದು. ನಮ್ಮ ಅಪ್ಪ ಅಮ್ಮ ಒಪ್ಪಿತಕ ಆಯ್ತೀನಿ ಅಂದ್ಬಿಟ್ಟು ನೀವು ಗ್ರೇಟೇನೆ. ಹೌದು, ಈಗ ನೀವು ಏನಾರು ಅನ್ಕೊಳ್ಳಿ, ಕಷ್ಟಪಟ್ಟು ತಂದೆ ತಾಯಿ ಸಾಕಿ ಸಲ್ವಿರ್ತಾರೆ. ಅವ್ರ ಆಸೆ ನೆರವೇರಿಸೋದು ನಮ್ಮ ಕರ್ತವ್ಯ ಅಲ್ವಾ. ಅವ್ರಿಗೆ ನಿರಾಸೆ ಮಾಡಬೇಡ್ದಲ್ಲ ಜೀವನದಲ್ಲಿ. ಹೌದು, ನಂದು ಅಷ್ಟೇ. ಪಾಪ ನಮ್ಮ ತಂದೆ ತಾಯಿ ತುಂಬ ಒಳ್ಳೆಯವರು. ನನಗೋಸ್ಕರ ಯಾವ ಹುಡುಗರು ಬಂದರೂ ಒಪ್ಪಕ್ಕಿಲ್ಲ. ಅದಲ್ದರೆ ಒಂದೇ ಊರು ಮಾಡ್ಕೋಬೇಕು ಮದುವೆ ಅಂತ ಎಲ್ಲವ ಅವರು ಜೊತೆಯಲ್ಲೇ ಕಣ್ಣು ಮುಂದೆನೇ ಇರಬೇಕು ನನ್ನ ಮಗಳು ಅಂತ ವಸೀದ್ ಮಾಡೋಕ್ಕಿಲ್ಲ. ಪಾಪ ತುಂಬ ಒಳ್ಳೆಯವರು ನಮ್ಮ ಅಪ್ಪ ಅಮ್ಮ. ಇವಾಗೇನು ಬಿಡಿ, ಒಂದೇ ಊರಿಗೆ ಆಯ್ತಲ್ಲ. ಅದೇ ಇನ್ನೂ ತೀರ್ಮಾನ ಆಗಿಲ್ವಲ್ಲ ಬಿಡಿ, ಮುಂದೆ ಗೊತ್ತಾಗುತ್ತೆ. ಅಲ್ಲ, ಇಷ್ಟು ಬೇಗ ನನ್ನ ನಂಬರ್ ಹೆಂಗೆ ನೀವು ಕಲೆಕ್ಟ್ ಮಾಡಿದ್ರಿ ಅಂತ? ಯಾಗೋ ಇಸ್ಕೊಂಡೆ ಬಿಡಿ, ನಿಮ್ಮ ಫ್ರೆಂಡ್ ಹತ್ರ ಇಸ್ಕೊಂಡೆ. ಯಾರು ಹೇಳಿ? ಅದೇ ಸವಿತಾ. ಸವಿತಾ ಕೊಟ್ಲಾ? ಅವಳು ಹೆಂಗೆ ನಿಮ್ಮ ಪರಿಚಯ? ಅದು ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ತರಿಸ್ಕೊಂಡೆ ನಂಬರ್ನ ನಿಮ್ದು. ಯಾಕೆಂದರೆ ನೋಡಿ, ಸುಮ್ಮನೆ ನಾನೇನೋ ನಮ್ಮ ಅಪ್ಪ ಅಮ್ಮ ಒಪ್ಪಿದ್ದ ಕಾಯ್ತೀನಿ ಅಂತ ಹೇಳಿದೆ. ನಿಮ್ಮೊಂದ್ಸಲೂ ಅದೇ ಇದ್ದದ ಅಂತ ಕೇಳಬೇಕಾಗಿತ್ತು. ಬಾಯಲ್ಲಿ ಹೇಳಿದ್ದೀರ, ಆದರೆ ಒಂದ್ಸಲೂ ಆಮೇಲೆ ಬಲವಂತದಿಂದ ನೀವು ಒಪ್ಕೊಬೇಡ್ದು ಅಲ್ವಾ. ಯಾಕೆಂದ್ರೆ ನಾಳೆ ದಿನ ನೀವು ಸಂಸಾರ ಮಾಡಬೇಕು. ಜೀವನ ಏನು ಚಿಕ್ಕ ಜೀವನ ಇರುತ್ತೆ, ದೊಡ್ಡ ಜೀವನ ತಾನೇ. ಜೀವನ ಪರ್ಯಂತ ಜೊತೆಲಿರಬೇಕು. ಅಂಥದ್ರಲ್ಲಿ ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗುತ್ತಾ? ಏನೋ ನಂಗೆ ನಿಜವಾಗ್ಲೂ ಏನೇನೋ ಮಾತಾಡಬೇಕು ಅಂತ ಮಾಡಿದೆ ಫೋನ್ನ. ಇವಾಗ ಏನೇನೋ ಮಾತಾಡ್ತಾ ಇದ್ದೀನಿ, ನನಗೊಂದು ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಯಾಕೆ? ಏನಿಲ್ಲ, ಕಂಫರ್ಟಬಲಾಗಿ ಮಾತಾಡಿ. ನನಗೂ ಅಷ್ಟೇ. ನಾಳೆ ದಿನಕ್ಕೆ ನಾವು ಹಂಗೆ ಹಿಂಗೆ ಅಂತ ಅನಿಸ್ಕೊಳ್ಬಾರ್ದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದೇ ಅಲ್ವಾ. ಅದೇನೇ ನಿಮ್ಮ ಮನಸ್ಸಿಗೆ ಏನು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲ ನೀವು. ಹೆಂಗೆ ನಿಮಗೆ ಒಪ್ಕೆನಾ? ಏನು ಸಮಾಚಾರ ಏನು ಅಂತ ಅದನ್ನು ಕೇಳೋಣ ಅಂತ ಅಂದ್ಕೊಂಡೆ ಅಷ್ಟೇ, ಇನ್ನೇನು ಇಲ್ಲ. ನೋಡಿ, ನಮ್ಮ ಅಪ್ಪ ಅಮ್ಮ ಯಾವುದೇ ಇದನ್ನ ಆಯ್ಕೆ ಮಾಡಿದ್ರು ಅವರು ಒಳ್ಳೆದಾಗೆ ಆಯ್ಕೆ ಮಾಡಿರ್ತಾರೆ ಅನ್ನೋ ನಂಬಿಕೆ ನನಗೈತೆ. ನಮ್ಮ ಅಪ್ಪ ಅಮ್ಮನ ಮೇಲೆ ತುಂಬ ನಂಬಿಕೆ ನನಗೆ. ಸರಿ ಸರಿ, ನಿಜ ನನಗೆ ಖುಷಿಯಾಗುತ್ತೆ ನಿಮ್ಮ ನೋಡಿದ್ರೆ. ಎಷ್ಟು ನೋಡಿ, ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಈ ಥರ ಅನ್ನೋದೇ ಇಲ್ಲ. ಇದೊಂದು ರೀಸನ್ ಸಾಕ್ರಿ ನಿಮ್ಮ ಮದುವೆ ಆಗೋಕ್ಕೆ. ಅಲ್ಲ, ನೀವು ಇಲ್ಲಿ ಬಂದಾಗಲೇ ಒಂಥರ ಮಾತಾಡ್ತಿದ್ರಿ, ಈಗ ಈ ಥರ ಮಾತಾಡ್ತಿರಲ್ಲ. ನಾನು ನಮ್ಮೂರಲ್ಲಿದ್ದಾಗ ನಮ್ಮೂರು ಭಾಷೆ, ಆ ಕಡೆ ಸೈಡ್ ಬಂದಾಗ ಆ ಕಡೆ ಭಾಷೆ. ನಾನು ಮೈಸೂರಲ್ಲಿ ಓದಿದ್ದು, ಅದಕ್ಕೇ ಹಂಗೆ. ಓಹೋ, ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ ಬಿಡಿ. ಅಯ್ಯೋ, ಆ ಥರ ಏನಿಲ್ಲ ರೀ. ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ ನೀವು? ಯಾಕೆ ಕೆಲ್ಸಕ್ಕೆ ಹೋಯ್ತಲ್ಲ? ಅಯ್ಯೋ, ಮೈಸೂರಲ್ಲೇ ಕೆಲಸ ಸಿಕ್ಕಿದೆ, ನಾನೇ ಹೋಗಲಿಲ್ಲ ಅಷ್ಟೇ. ನಮ್ಮ ಅಪ್ಪ ಅಮ್ಮನ ಕಂಡ್ರೆ ನಂಗೆ ತುಂಬ ಇಷ್ಟ. ಅವ್ರು ನೋಡ್ಕೊಂಡು ಇಲ್ಲೇ ಇದ್ದೀನಿ. ಇವಾಗ ಮದುವೆ ಆದಮೇಲೆ ಊರಲ್ಲಿ ಇರ್ತೀನಲ್ವಾ, ಆವಾಗ ಮೈಸೂರು ಕೆಲಸಕ್ಕೆ ಹೋಗ್ತೀನಿ. 40,000 ರೂಪಾಯಿ ಸಂಬಳ ಕೊಡ್ತಾರೆ ನನಗೆ. ಓದಿದ್ದೀನಿ, ಎಲ್ಲ ಕಂಪ್ಯೂಟರ್ ಆಗಿದೆ. 40,000 ಸಂಬಳ ಸಿಗ್ತದಾ? ಆಮೇಲೆ ಇನ್ನೊಂದು ವಿಷಯ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಮ್ಮ ಅಪ್ಪ ಅಮ್ಮನಿಗೆ ಯಾರೂ ಇಲ್ಲ ಅಂದ್ಬಿಟ್ರೆ ನಾನೇ ನೋಡ್ಕೋಬೇಕು ನಮ್ಮ ಅಪ್ಪ ಅಮ್ಮನ. ಅದರಿಂದ ನೀವು ಕೊಳ್ಳೆಗಾಲಕ್ಕೆ ಹೋದಾಗ ನಾನು ಜೊತೆಲಿ ಬರೋಕ್ಕಂತೂ ಆಗೋದಿಲ್ಲ. ನೋಡಿ, ಹೋಯ್ತಾ ಬರ್ತಾ ಇರ್ಬೋದು, ಯಾವಾಗಾದ್ರೂ ಒಂದು ಟೈಮ್ ಹಬ್ಬ ಇದ್ದಾಗ ಹೋಗೋದು. ಇಲ್ಲ, ನಮ್ಮೂರಲ್ಲಿ ನಾವು ಇರೋದು, ತಲೆ ಕೆಡ್ಸ್ಕೋಬೇಕು. ನಮ್ಮ ಅಪ್ಪ ಅಮ್ಮನ ಜೊತೆ ನಾನು ಇರೋದು, ನಾನು ನಿಮ್ಮೂರಲ್ಲೇ ಇರೋದು. ಸರಿ ಸರಿ, ಹಂಗಾರೆ ಓಕೆ. ನಮ್ಮ ಅಮ್ಮನಿಗೆ ಅದೇ ಒಂದು ಚಿಂತೆ ಆಗ್ಬಿಟ್ಟಿತ್ತು, ಎಲ್ಲಿ ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಇಸ್ಕೊಬಿಟ್ಟಾರು ಅಂತ. ನಮ್ಮ ಅಪ್ಪ ಅಮ್ಮನ ಒಂದಿಸ್ಲು ಬಿಟ್ಟುಟ್ಟಿರ್ತಿರ್ಲಿಲ್ಲ. ಅದಕ್ಕೆ ಅವರು ಪಾಪ ಅದನ್ನೇ ಮಿಸ್ ಮಾಡ್ಕೋಬೇಕಲ್ಲ, ಎಲ್ಲಿ ದೂರ ಕೊಟ್ಟೋದಳು ಅಂದ್ಬಿಟ್ಟು ಹಂಗೆ ಇದು ಮಾಡ್ತಿದ್ರು. ನೀವು ಇದೇ ಊರಲ್ಲಿ ಇರ್ತೀವಿ ಅಂತ ಅಂದರೆ ಅವ್ರದ್ದು ಏನೋ ಬೆಂದ್ರೆ ಇಲ್ಲ, ಮದುವೆಗೆ ಒಪ್ಕೋತಾರೆ. ಅಷ್ಟು ಒಪ್ಕೊಬಿಟ್ರೆ ನಮ್ಗೆ ಅಷ್ಟೇ ಸಾಕು ರೀ. ನಿಜವಾಗ್ಲೂ ನನಗೆ ಭಾಳ ಖುಷಿ ಆಯ್ತೈತೆ. ತುಂಬ ಸೈಲೆಂಟ್ ಇದ್ದೀರಾ ನೀವು. ಅಯ್ಯೋ, ಆ ಥರ ಏನಿಲ್ಲ ಬಿಡಿ. ಸರಿ, ಮತ್ತೆ ಇನ್ನೇನು ಸಮಾಚಾರ? ಅಯ್ಯೋ, ಏನೂ ಇಲ್ಲ. ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ನೀವು ನಂಬರ್ ಇಸ್ಕೊಂಡಿರೋದು. ನೀವು ಅವ್ರ ಪರ್ಮಿಷನ್ ತಗೋಬೇಕು ತಾನೆ. ನೀವು ಡೈರೆಕ್ಟ್ ನನಗೆ ಫೋನ್ ಮಾಡಿದ್ದೀರಲ್ಲ. ನೋಡಿ, ಅವ್ರಿಗೇನು ಗೊತ್ತಾಗುತ್ತೆ ಬಿಡಿ. ನಾನು ಬೇಕು ಅಂದರೆ ಮಾಡ್ತೀನಿ ಫೋನ್ನ, ಇಲ್ಲಾಂದರೆ ಮತ್ತೆ ಫೋನೇ ಮಾಡಲ್ಲ. ಡೈರೆಕ್ಟ್ ಮದುವೆ ಆದಮೇಲೆ ಮಾತಾಡೋದು ಇದ್ದೇ ಇರುತ್ತೆ ಅಲ್ವಾ. ನಿಮ್ಮ ಅಭ್ಯಂತರ ಇದ್ದರೆ ಖಂಡಿತವಾಗ್ಲೂ ನಾನು ಫೋನ್ ಮಾಡಲ್ಲ. ನಾನು ಆ ಥರ ಪೋಲಿ ಹುಡುಗಲ್ಲ ರೀ. ನಾನು ಇಲ್ಲಿ ಗಂಟನೂ ಒಂದು ಹುಡುಗಿನೂ ಮಗ ಎತ್ತು ನೋಡಿಲ್ಲ, ಆಗುತ್ತಾ. ಏನಪ್ಪ ಅಂದರೆ ಲವ್ ಮ್ಯಾರೇಜ್ ಆಗಬೇಕು ಅಂತ ಇಷ್ಟ ಇತ್ತು. ಮದುವೆ ಆಗೋ ಗಂಟ ನಿಮ್ಮನ್ನೇ ಲವ್ ಮಾಡೋಣ ಅಂತ. ಏಕೆ, ಏನಾಯ್ತು? ಏನು ಹಿಂಗೆಲ್ಲ ನನಗೆ ಹೇಳಿ ನನಗೆ ಸಾಕಾಕಿಲ್ವಾ? ನೋಡಿ, ನಾನು ಸ್ಟ್ರೈಟ್ ಫಾರ್ವರ್ಡು ಡೈರೆಕ್ಟಾಗಿ ಮಾತಾಡ್ತಾ ಇರೋದೆ. ನಾನು ಹಿಂದೆ ಮುಂದೆ ಅಂತ ನಾನು ಮಾತಾಡೋದೇ ಇಲ್ಲ. ಅಯ್ಯೋ, ನಾನು ನಿಜವಾಗ್ಲೂ ನೀವು ಈ ಥರ ಎಲ್ಲ ಮಾತಾಡ್ತೀರಾ ಅಂತ ಅನ್ಕೊಂಡಿಲ್ಲ. ತುಂಬ ಚುರುಕಿದ್ದೀರಾ ನೀವು. ಇರಲೇಬೇಕಲ್ವಾ ಇವತ್ತಿನ ಪ್ರಪಂಚದಲ್ಲಿ. ಮತ್ತು ನೋಡಕ್ಕೆ ಹೋದಾಗ ನಮ್ಮ ಅಪ್ಪ ಅಮ್ಮನ ಇಷ್ಟ, ಅವ್ರು ಒಪ್ಪರು, ನಾನು ಒಪ್ಕೋತೀನಿ ಅಂತ ಅಂದ್ರಿ. ಹಂಗನ್ನೋದು ನೋಡ್ಬಿಟ್ಟು ಭಾಳ ಸೈಲೆಂಟ್ ಹುಡುಗ ಅನ್ಕೊಂಡಿದ್ರು ನಮ್ಮ ಮನೇಲಿ. ನೀವು ನೋಡೋದು ಇಷ್ಟೊಂದು ಫಾಸ್ಟ್ ಇದ್ದೀರಾ? ಅಯ್ಯೋ, ದೊಡ್ಡವ್ರ ಮುಂಗಡೆ ಅಂತ ತೋರಿಸ್ಕೊಳಕ್ಕಾಗುತ್ತಾ? ಏನೋ ನಮ್ಮ ಇಷ್ಟಪಟ್ಟವ್ರ ಮುಂಗಡೆ ಏನಾದರೂ ಹೇಳ್ಕೊಬೋದು. ಅದು ಬಿಟ್ಬಿಟ್ಟು ಎಲ್ಲರ ಮುಂದೆ ತೋರಿಸ್ಕೊಳಕ್ಕಾಗುತ್ತಾ ಹೇಳಿ?
ಹೌದಾ? ಯಾರು ಇಷ್ಟಪಟ್ಟರು? ನೀವು. ಅಯ್ಯೋ, ಇನ್ನೂ ಮದುವೆ ಕನ್ಫರ್ಮೇ ಆಗಿಲ್ಲ, ಏನು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ ನೀವು? ಓ ಹಂಗಾದ್ರೆ ನಿಮ್ಗೆ ಇಷ್ಟ ಇಲ್ವಾ? ಬಿಡಿ ಹೋಗ್ಲಿ ಆಯಿತು. ಆ ಥರ ಅಲ್ಲ ನಾನು ಹೇಳಿದ್ದು, ಆ ಥರ ಅಲ್ಲ. ಒಟ್ಟಿಗೆ ನಮ್ಮ ಅಪ್ಪ ಅಮ್ಮ ಒಪ್ಪು, ನಂದು ಏನೋ ಅಭ್ಯಂತರ ಇಲ್ಲ ಒಟ್ಟಿಗೆ. ಇವಾಗಲೂ ಅಷ್ಟೇ ನಾನು ಹೇಳ್ತಾ ಇರೋದು, ನನ್ನ ಅನಿಸಿಕೆ ಏನಲ್ಲ. ಅಪ್ಪ ಅಮ್ಮನ ಗೊತ್ತಿರುತ್ತಲ್ವ ನಮ್ಗೆ ಯಾವ ಥರ ಆಯ್ಕೆ ಮಾಡಬೇಕು, ಯಾವ್ದು ಬೇಡ ಅಂತ. ಅವ್ರ ಮೇಲೆ ಬಿಟ್ಬಿಟ್ರೆ ಒಳ್ಳೇದು, ಯಾಕೆಂದ್ರೆ ಅವ್ರು ನಮಗೇನು ಕೆಟ್ಟದ್ದು ಬಯಸ್ತಾರ, ಒಳ್ಳೇದು ತಾನೆ ಯಾವಾಗಿದ್ರು ಬಯಸೋದು. ಹೌದೌದು, ಅವ್ರ ಆಯ್ಕೆ ಯಾವತ್ತೂ ಮಿಸ್ ಆಗಲ್ಲ. ಇವಾಗ ನೋಡಿ ನನ್ನ ಆಯ್ಕೆ ಮಾಡ್ಕೊಟ್ಟಿಲ್ವಾ? ಯಾವ ಥರ ಹುಡುಗರು ನಿಮ್ಗೆ ಆಯ್ಕೆ ಮಾಡ್ಕೊಟ್ಟಿದ್ದಾರೆ. ನೀವು ತಾನೇ ಬೇಕು ಅಂದ್ರೆ ತಾನೇ ಹುಡ್ಕೊಳಕ್ಕೆ ಆಗ್ತಿತ್ತು ನನ್ನಂತವನ್ನ. ಸರಿ ಬಿಡಿ, ನೀವು ಏನು ಎಲ್ಲರೂ ವಟ 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 ಅಂತ ಇಷ್ಟೊಂದು ಮಾತಾಡ್ತೀರಾ ನೀವು? ಸರಿ ಆಯಿತು, ಮತ್ತೆ ಇನ್ನೇನು ಸಮಾಚಾರ? ಇನ್ನೇನಿಲ್ಲಪ್ಪ, ಇವಾಗ ನಿಮ್ಗೆ ಒಪ್ಪಿಗೆ ಇದೆಯಾ ನಾನು ಫೋನ್ ಮಾಡೋಕ್ಕೆ ಹೆಂಗೆ ಮಾಡ್ಲಾ ಬೇಡವಾ? ಈಗ ಸದ್ಯಕ್ಕೆ ಬೇಡ ಬಿಡಿ, ಏನಾರು ಮತ್ತೆ ಬೇಕಾದ್ರೆ ನೋಡೋಕ್ಕಾಯ್ತದೆ. ಆ ಮಾತುಗೀತೆ ಎಲ್ಲ ಆದ್ಮೇಲೆ ಮಾತಾಡೋಣ. ದಯವಿಟ್ಟು ಬೇಜಾರು ತಿಳ್ಕೊಬೇಡಿ. ಒಟ್ಟಿಗೆ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ನಂದು ಏನೂ ಅಭ್ಯಂತರ ಇಲ್ಲ ನಿಮ್ಮ ಜೊತೆ ಮದುವೆ ಆಗೋಕ್ಕೆ. ಇಷ್ಟು ನನ್ನ ಅನಿಸಿಕೆ, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಆಗಲ್ಲ ರೀ, ಇದೇನು ಹಿಂಗೆ ಹೊಡೆದಂಗೆ ಮಕ್ಕದ ಹೊಡೆದಂಗೆ ಹೇಳ್ಬಿಟ್ರಲ್ಲ, ಫೋನಲ್ಲಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು. ಮಾತಾಡೋಣ ಬಿಡಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೋದಲ್ಲ. ಮದುವೆಗಿಂತ ಮುಂಚೆನೇ ಅರ್ಥ ಮಾಡ್ಕೊಬಿಟ್ರೆ ಸರಿಯಾಗುತ್ತೆ ಅಲ್ವಾ? ಅಯ್ಯೋ, ಇಲ್ಲ ಬಿಡಿ, ಇವಾಗ ಮಾತಾಡಿದ್ವಲ್ವ, ಅರ್ಥ ಆಯಿತು. ಮತ್ತೆ ಏನು ಮಾಡೋದು ಬೇಡ. ಅಪ್ಪ ಅಮ್ಮನೇ ಪರ್ಮಿಷನ್ ಕೊಟ್ಟ ಮಾತಾಡೋಣ. ಇನ್ನೂ ಮಾತುಕತೆ ಆಗಬೇಕು, ಎಂಗೇಜ್ಮೆಂಟ್ ಆಗಬೇಕು, ಅದಕ್ಕಿಂತ ಮುಂಚೆಗೆ ಮಾತಾಡೋದು ನನಗೆ ಇಷ್ಟಪಡೋಲ್ಲ ನಾನು. ಅದಕ್ಕೇನೆ ಅದಕ್ಕೇನಿಲ್ಲ. ಓಕೆನಮ್ಮ, ಸರಿ ಆಯಿತು, ನಿಮ್ಮ ಇಷ್ಟ. ಇಷ್ಟು ನಿಜವಾಗ್ಲೂ ಈ ಥರ ಮಾತಾಡಿ ನಂಗೆ ತುಂಬ ಇಷ್ಟ ಆಯ್ತು ನಿಮ್ಮ ಜೊತೆ. ಅದರಲ್ಲಿ ನಿಮ್ಮ ಮನಸ್ಸಿಗೆ ಕೇಳಿದ್ದು ಇಷ್ಟ ಆಯಿತು. ಒಟ್ಟಿಗೆ ಧೈರ್ಯವಾಗಿ ಮದುವೆ ಆಗ್ಬೋದು ಅಲ್ವಾ? ಹಂಗಂದ್ರೆ ಅದೇನೇ, ನೀವು ಒಪ್ಕೊಂಡ್ರಿ ಅಲ್ವಾ, ಖುಷಿಯಿಂದ ಮದುವೆ ಆಗ್ಬೋದು ಅಂತ. ಸರಿ ಆಯಿತು, ಮತ್ತೆ ಇನ್ನೇನು ಸಮಾಚಾರ? ಇನ್ನೇನೂ ಇಲ್ಲಪ್ಪ. ಸರಿ ಆಯಿತು. ಮತ್ತೆ ನಾನು ನೋಡೋಣ, ಮಾತುಕತೆ ಎಲ್ಲ ಆದಮೇಲೆ ಅವರೇ ಪರ್ಮಿಷನ್ ಕೊಟ್ಟ ಮೇಲೆ ಬೇಕಾದರೆ ಮಾತಾಡೋಣ, ಸರಿನಾ? ನಿಮ್ಮ ಮನಸ್ಸಿಗೆ ನಿಮ್ಮ ಇಷ್ಟನೇ ನನ್ನ ಇಷ್ಟ, ಅದರಲ್ಲೇನು ಬಲವಂತ ಇಲ್ಲ, ಮಾತಾಡಲೇಬೇಕು ಹಾಗೆ ಹೀಗೆ ಅಂತವ. ನಿಮ್ಮ ಮನಸ್ಸಿಗೆ ಕೇಳ್ಕೊಬೇಕಾಗಿತ್ತು, ನಾನು ಅದಕ್ಕೋಸ್ಕರ ಫೋನ್ ಮಾಡಿದ್ದು. ತಪ್ಪು ತಿಳ್ಕೊಬೇಡಿ ಮೇಲೆ ನನ್ನ ಬಗ್ಗೆ ಹಿಂಗೆಲ್ಲ ಮಾತಾಡಿದ್ರಲ್ಲ ಅಂದ್ಬಿಟ್ಟು, ಆಯಿತಾ? ಅಯ್ಯೋ ಬಿಡಿ ಪಾಪ, ನೀವೇನು ಮಾತಾಡಿದ್ರಿ? ಇರೋದಲ್ವ ಹೇಳಿದ್ದು ನೀವು. ನೀವು ಕೇಳ್ಕೊಂಡಿದ್ದು ಅಷ್ಟೇ ಒಳ್ಳೇದೇ ಆಯಿತು ಬಿಡಿ. ಒಟ್ಟಿಗೆ ಇಷ್ಟೇ ನನ್ನ ಅನಿಸಿಕೆ. ನಾನು ಮದುವೆ ಆದಮೇಲೂ ನಾನು ಇದೇ ಊರಲ್ಲಿ ನಿಮ್ಮ ಅಪ್ಪ ಅಮ್ಮನ ಮನೇಲಿದ್ದರೆ ಇರ್ತೀನಿ. ಮದುವೆಗೆ ನನಗೆ ಏನು ಅಭ್ಯಂತರ ಇಲ್ಲ. ಹೊರಗಡೆ ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮನೂ ನಾನೇ ನೋಡ್ಕೋಬೇಕಲ್ವಾ. ನೋಡಿ, ನೀವು ತಲೆ ಕೆಡಿಸ್ಕೊಬೇಡಿ. ನೀವು ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಇದ್ದಂಗೆ, ಆಯಿತಾ? ಅವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ. ಪಾಪ ಇನ್ಯಾರಿದ್ದಾರೆ, ನಿಮ್ಮ ಬಿಟ್ರೆ ನಮ್ಮ ಬಿಟ್ರೆ ಬೇರೆಯವ್ರಿದ್ದಾರಾ? ಅವ್ರು ನೋಡ್ಕೊಳ್ಳೋಕ್ಕೆ ನಾವೇ ನೋಡ್ಕೋಬೇಕು ಯಾವಾಗಿದ್ರು ತಾನೇ. ಅದ್ರ ಬಗ್ಗೆ ಎಲ್ಲ ನೀವು ಬೇಜಾರೇ ತಿಳ್ಕೊಬೇಡಿ. ನೋಡ್ಕೊತಾರೋ ಇಲ್ವೋ ಮುಂದೇನೋ, ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ಏನೋ ಅಂತ ನೀವು ಯಾವ ಥರದಲ್ಲೂ ಚಿಂತೆ ಮಾಡಬೇಡಿ. ಏಕೆಂದರೆ ಅವರು ನಿಮ್ಮ ಅಪ್ಪ ಅಮ್ಮ ಅಲ್ಲ, ಈಗ ನಮ್ಮ ಅಪ್ಪ ಅಮ್ಮ. ಸರಿ ಸರಿ, ಇಷ್ಟಂದ್ರಲ್ಲ ನಿಜಕ್ಕೂ ಮನಸ್ಸಿಗೆ ಭಾಳ ಖುಷಿ ಆಯಿತು. ಭಾಳ ಖುಷಿ ಆಯ್ತು, ಈ ಮಾತು ಕೇಳಂತ ನಂಗೆ ಸಂತೋಷ ಆಯಿತು. ಸರಿ, ಮತ್ತೆ ಇನ್ನೇನು ಊಟ ಆಯಿತಾ? ಇವಾಗ ಮಾಡಬೇಕು. ಅಯ್ಯೋ, ಟೈಮ್ ತಿನ್ಬೇಕಲ್ವಾ? ಹಾಲು ಇಷ್ಟೊತ್ತಾಗಿದೆ. ಹೋಗಿ ಮೊದಲು ಊಟ ಮಾಡಿ. ನೀವು ಮತ್ತೆ ಮಾಡ್ತೀನಿ ಫೋನ್ನ, ಹೋಗಿ ಊಟ ಮಾಡಿ. ನೀವು ನೀವೇನು ಫೋನೇನು ಸದ್ಯಕ್ಕೆ ಮಾಡೋದು ಬೇಡ. ಎಲ್ಲ ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಅವ್ರೇನು ಒಪ್ಪಿಗೆ ಕೊಟ್ಟರೆ ಮಾತಾಡೋಣ, ಸರಿನಾ? ಸರಿ ಓಕೆನಮ್ಮ, ಓಕೆ. ನಿಮ್ಮ ಇಷ್ಟನೇ ನನ್ನ ಇಷ್ಟ, ಅದರಲ್ಲಿ ಏನಿಲ್ಲ. ಓಕೆ, ಮತ್ತೆ ಯಾವಾಗಾದ್ರೂ ಮಾತಾಡೋ ಚಾನ್ಸ್ ಸಿಕ್ಕೊಂಡು ಮಾತಾಡೋಣ. ಓಕೆ, ಬಾಯ್. ಬಾಯ್. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.